ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಅಂದರೆ ಇವತ್ತಿಗೆ 1 ತಿಂಗಳು ಕಂಪ್ಲೀಟ್ ಆಗಿದೆ. ಅಂದರೆ ನಾಳೆಗೆ ತಿಂಗಳು ತಿಥಿ ಮಾಡಬೇಕಾಗಿತ್ತು. ಅಂದರೆ ನಮ್ಮ ಅಪ್ಪಂದು ಅವರು ನಮ್ಮನ್ನು ಬಿಟ್ಟೋಗಿ 1 ತಿಂಗಳಾಗಿತ್ತು. ಅವ್ರು ಇಲ್ಲದೇ ಇರೋ ಮನೆ ಹೇಗಿರುತ್ತೆ ಅಂತ ಹೇಳಿ ಒಂದು ಸಣ್ಣ ನೆನಪಿರಲಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಇಷ್ಟ ಆಗುತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ಏನಂದರೆ ಮನೆಯೆಲ್ಲ ಫುಲ್ಲು ಖಾಲಿ 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 ಅನ್ನಿಸ್ತಿತ್ತು. 11 ದಿನ ಆದಮೇಲೆ ತಿಥಿ ಆದಮೇಲೆ ಈ ಫೋಟೋ ಹಾಕಿದಾಗ ನೋಡೋಕ್ಕಾಗ್ದಲೇ ನಾನು ಬೆಂಗಳೂರಿಗೆ ಹೋಗಿದ್ದು. ಥರ ಹಿಂಸೆ ಆಗ್ತಿತ್ತು ನಮ್ಮ ಅಪ್ಪನ ಫೋಟೋದಲ್ಲಿ ನೋಡೋಕ್ಕೆ. ಇಷ್ಟು ಬೇಗ ಹಿಂಗೆ ನೋಡೋಂಗಾಯ್ತಲ್ಲ ಅಂತ ಹಿಂಸೆ ಆಗ್ತಿತ್ತು. ಈಗ 1 ತಿಂಗಳಾದಮೇಲೆ ಏನೋ ಒಂಥರ ನಮ್ಮ ಮನೆಗೆ ಅದೊಂದು ಫೋಟೋ ದೊಡ್ಡ ಕಳೆ ಒಂದು ದೇವರಿದ್ದಂಗೆ ಕಾಯ್ದಂಗೆ ಒಂಥರ ಫೀಲ್ ಆಗುತ್ತೆ. ನಮಗೆಲ್ಲ ನಮ್ಮಪ್ಪ ಜಾಸ್ತಿ ಇಲ್ಲೇ ಈ ಸೋಫಾ ಮೇಲೇ ಕೂತ್ಕೊತಾ ಇದ್ದಿದ್ದು. ಮನೆ ಅಂದರೆ ಅವ್ರಿಗೆ ತುಂಬ ಇಷ್ಟಪಟ್ಟು ಕಟ್ಟಿದ ಮನೆ ಇದು. ಹಾಗೆಯೇ ಅವರ ಫೋನ್ ಇದು. ಫೋನಲ್ಲಿ ಅವ್ರ ಫೋನ್ನ ನಮ್ಮಮ್ಮ ಯೂಸ್ ಮಾಡ್ತಾ ಇದ್ದಾರೆ ಈಗ ಪ್ರೆಸೆಂಟು. ನೋಡಿ, ನಮ್ಮ ಅಪ್ಪಂದು ಇನ್ಸ್ಟಾಗ್ರಾಮ್ ಸಹ ನಮ್ಮಪ್ಪ ಯೂಸ್ ಮಾಡ್ತಿದ್ರು. ನಮ್ಮಪ್ಪ ಓದೂ ಇಲ್ಲ ಬರೆದೂ ಇಲ್ಲ, ಆದರೆ ಎಲ್ಲನೂ ಯೂಸ್ ಮಾಡ್ತಾಯಿದ್ರು. ಎಲ್ಲನೂ ಅಷ್ಟು ಮೈಂಡ್ ಆ್ಯಕ್ಟಿವ್ ಆಗಿರೋದಾಗಿರ್ಬೋದು, ಐಡಿಯಾಸ್ ಆಗಿರ್ಬೋದು, ಅಷ್ಟು ಇರ್ತಾಯಿತ್ತು ನಮ್ಮಪ್ಪನ ಫೋನ್ ಅದು. ಇನ್ನು ನೆಕ್ಸ್ಟ್ ಅಂತ ಬಂದರೆ, ಈಗ ನಮ್ಮಪ್ಪ ಬೀರಲ್ಲಿ ಎಷ್ಟು ನೀಟಾಗಿ ಬಟ್ಟೆ ಜೋಡಿಸ್ಕೊಂಡಿರೋ ಅಂತ ತೋರಿಸ್ತೀನಿ ನೋಡಿ. ಇದು ನಮ್ಮಪ್ಪಂದು ಬೀರು. ಇದು ನೋಡಿ, ಇಷ್ಟು ನೀಟಾಗಿ ಹ್ಯಾಂಗರ್ಗೆ ಹಾಕಿ ಶರ್ಟ್ಗಳನ್ನಾಗಿರ್ಬೋದು, ಟೀ ಶರ್ಟ್ಸ್ ಒಂದು ಕಡೆ ಆಗಿರ್ಬೋದು, ಆಮೇಲೆ ಪ್ಯಾಂಟ್ಸ್ ಒಂದು ಕಡೆ ಆಗಿರ್ಬೋದು, ಎಷ್ಟು ನೀಟಾಗಿ ಇಟ್ಕೊಂಡಿದ್ರು ಅಂತ. ಅದನ್ನೆಲ್ಲ ನೋಡಿ ತೆಗಿಯೋದಕ್ಕೆ ನಮಗಿನ್ನೂ ಮನಸ್ಸು ಬಂದಿಲ್ಲ, ಹಾಗೇ ಇದೆ. ಫುಲ್ಲು ನನಗೆ ಬೆಂಗಳೂರಿಂದ ಬರೋದಕ್ಕೆ ಇಷ್ಟ ಇಲ್ಲ. ಯಾವಾಗಲೂ ನಮ್ಮಪ್ಪ ಫೋನ್ ಮಾಡಿ ವೆಯ್ಟ್ ಮಾಡ್ತಿದ್ರು, ಬೆಳಗ್ಗೆನೇ ಫೋನ್ ಮಾಡಿ ವೆಯ್ಟ್ ಮಾಡ್ತಿದ್ರು, ಎಲ್ಲಿದ್ಯಮ್ಮ 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 ಅಂತ. ನಾನು ಬರೋಕ್ಕಿಂತ ಮುಂಚೆ ಬಸ್ ಸ್ಟ್ಯಾಂಡಲ್ಲಿ ಬಂದು ವೆಯ್ಟ್ ಮಾಡ್ತಿದ್ರು, ನಾನೇನೋ ಬಸ್ಸಲ್ಲಿ ಬಂದರೆ ಬೈ ಚಾನ್ಸ್. ಈಗ ನೋಡಿದ್ರೆ ನಮ್ಮ ಅಪ್ಪನೇ ಇಲ್ಲ, ಅಪ್ಪ ಅಂತ ಕರೆಯೋಕ್ಕೂ ಅಪ್ಪ ಇಲ್ಲ. ಲೈಫಲ್ಲಿ ಅಷ್ಟು ನೋವು, ಅಷ್ಟು ಬೇಜಾರು ಇನ್ಯಾವತ್ತೂ ಆಗಲ್ವೇನೋ, ಅಷ್ಟು ನಮ್ಮಪ್ಪ ನಮ್ಮನ್ನು ಬಿಟ್ಟು ಹೋಗಿದ್ದು. ನೋಡಿ, ಹಾಲಲ್ಲೇ ಎಷ್ಟು ಎದ್ದು ಕಾಣುತ್ತೆ ನಮ್ಮಪ್ಪನ ಫೋಟೋ. ಸಿಕ್ಕಾಪಟ್ಟೆ ನೆನಪು ನಮ್ಮಪ್ಪಂದು ನನಗಂತೂ ಈ ಮನೆಯಲ್ಲಿ. ಇದು ಅವರಮ್ಮ, ಈ ಕಡೆ ಬಂದರೆ ನಮ್ಮಪ್ಪ. ಸಿಕ್ಕಾಪಟ್ಟೆ ಈಗಲೂ ನೋವಾಗುತ್ತೆ ನಮ್ಮಪ್ಪನ ಫೋಟೋದಲ್ಲಿ ಇಷ್ಟು ಬೇಗ ನೋಡೋಂಗಾಯ್ತಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ತುಂಬ ಒಳ್ಳೆ ಒಬ್ರಿಗೆ ನೋವು ಕೊಟ್ಟಿಲ್ಲ, ಒಬ್ಬರಿಗೆ ಒಂದು ಕೆಟ್ಟ ಹೆಸರು ತೊಗೊಂಡಿಲ್ಲ, ಏನಿಲ್ಲ. ಕೂತಿದ್ದ ಜಾಗದಲ್ಲೇ, ಊಟ ಮಾಡಿ ಕೂತಿದ್ದ ಜಾಗದಲ್ಲೇ ಜೀವ ಹೋಗಿರೋದು. ಇದು ನಮ್ಮಪ್ಪ ಹಾಕಿರೋದು ಪಾರಿಜಾತ, ತುಂಬ ಇಷ್ಟಪಟ್ಟು ಹಾಕಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತೆ. ಆ ಕಡೆ ಎಲ್ಲ ದಾಸವಾಳ ಕಡ್ಡಿ, ಕಣಗಿಲ ಕಡ್ಡಿ ಎಲ್ಲ ಹಾಕಿದ್ರು. ಮತ್ತು ಫುಲ್ಲು ನಮ್ಮ ಅಣ್ಣನ ಮದುವೆಯಲ್ಲಿ ಮನೆ ಫುಲ್ಲು ನಮ್ಮಪ್ಪನೇ ಪೇಂಟ್ ಮಾಡಿರೋದು. ಫುಲ್ಲು ನಮ್ಮಪ್ಪ, ಏನು ಯಾರ್ದು ಹೆಲ್ಪ್ ಇಲ್ದಲೇ ನಮ್ಮಪ್ಪನೇ ಫುಲ್ಲು ಪೇಂಟ್ ಮಾಡಿರೋದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನೋವು ಬೇಜಾರು. ನಮ್ಮ ಡ್ಯಾಡಿ ಇಷ್ಟು ಬೇಗ ನಮ್ಮನ್ನು ಬಿಟ್ಟೋಗಿರೋದು. ಬಟ್ ಏನೂ ಸೂಚನೆ ಇಲ್ದಲೇ ಹೋಗಿರೋದು. ಎಲ್ಲರೂ ಒಳ್ಳೆ ಸಾವು ಅಂತ ಹೇಳ್ತಾರೆ. ಬಟ್ ನಮ್ಮ ಡ್ಯಾಡಿ ಇನ್ನೂ ಒಂದು ಸ್ವಲ್ಪ ದಿನ ನಮ್ಮ ಜೊತೆ ಇರಬೇಕಾಗಿತ್ತು ಅಂತ ಯಾವಾಗಲೂ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸಾವನ್ನೂ ತಪ್ಪಿಸೋದಕ್ಕಾಗಲ್ಲ, ಹುಟ್ಟೋದನ್ನು ತಪ್ಪಿಸೋದಕ್ಕಾಗಲ್ಲ. ಇರೋ ಈ ರಿಯಾಲಿಟಿನ ಒಪ್ಕೊಳ್ಳೋದಕ್ಕೆ ಇನ್ನೂ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಇರೋ ರಿಯಾಲಿಟಿನ, ವಾಸ್ತವನ ಒಪ್ಕೊಳ್ಳೇಬೇಕು. ವೆರಿ ಅಟ್ಯಾಚ್ಮೆಂಟ್ ಅಂದರೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟು, ಎಮೋಷ್ನಲ್ ಜಾಸ್ತಿ ಆಗ್ತೀನಿ ನಮ್ಮಪ್ಪ ಅಂತ ಬಂದರೆ. ಹೆಂಗೆ ಆಗ್ಬಿಟ್ಟಿದೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣಂಗೆ, ನಮ್ಮ ಅಮ್ಮಂಗೆ, ನಮ್ಮ ಅಕ್ಕಂಗೆ, ನಮಗೆ, ನಮ್ಮ ಅತ್ತಿಗೆಗೆ ಫುಲ್ಲು ಎಷ್ಟು ಸಿಕ್ಕಾಪಟ್ಟೆ ಕ್ಲೋಸು, ಅಟ್ಯಾಚ್ಮೆಂಟ್ ಜಾಸ್ತಿ ಇರೋದ್ರಿಂದ ಅಷ್ಟು ಪೇಯ್ನು ಮನೆಯಲ್ಲಿ ಉಳ್ಕೊಂಬಿಟ್ಟಿದೆ ನಮ್ಮಪ್ಪ ಹೋಗಿರೋದು. ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಬೇಕು ನಮ್ಮಪ್ಪ ನಮ್ಮಿಂದ ಎಲ್ಲ ಇದು ಮಾಡಿರೋದು. ಈಗ ಬೆಂಗಳೂರಿಂದ ಬರೋದಕ್ಕೆ ನನಗೆ ಇಷ್ಟ ಇಲ್ಲ. ನಮ್ಮಪ್ಪ ಇದ್ದಿದ್ರೆ ಫೋನ್ ಮಾಡ್ತಾಯಿದ್ರು, ಕರೀತಾಯಿದ್ರು. ನಮ್ಮಣ್ಣ ಅದಕ್ಕಿಂತ ಚೆನ್ನಾಗಿ ನೋಡ್ಕೊತಾನೆ. ಬಟ್ ನಮ್ಮಪ್ಪ ಇದ್ದಂಗಾಗಲ್ಲ. ನಮ್ಮಪ್ಪ ಅಂದರೆ ಅಷ್ಟು ಒಂಥರ ಧೈರ್ಯ ಅಂತಾರಲ್ಲ, ಆ ಥರ ಸಿಕ್ಕಾಪಟ್ಟೆ ನಮ್ಮಪ್ಪ ಸ್ಪೆಷಲ್ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ನಮ್ಮ ಫ್ಯಾಮಿಲೀಲಿ ಎಲ್ಲರಿಗೂ ತುಂಬ ಸ್ಪೆಷಲ್ಲು ನಮ್ಮಪ್ಪ. ಹಾಗೆ ಇವತ್ತು ಬ್ಯಾಂಗ್ಳೂರಿಂದ ಬಂದೆ, ತಿಂಗಳು ತಿಥಿ ಇರೋದ್ರಿಂದ
ಹಾಗೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡಿದೆ. ನನ್ನ ಯೂಟ್ಯೂಬಲ್ಲಿ ತೆಗೆದು ನೋಡಿದ್ರೆ ನಮ್ಮ ಅಪ್ಪನ ನೆನಪು ಸಹ ಇರಬೇಕು ಅನ್ನೋ ಒಂದು ಇದರಲ್ಲಿ. ಯಾಕೆ ಮುನ್ಸ್ಕೊಂಡಿದ್ಯಾ? ಏಯ್ ಕೊಡೆ ಅವನ್ನ ನಿಂಗೆ ನಾವು ಪಿಪಿ ಕೊಡೆ ನೀನೆ ಲಶಿ ಪಿಪಿ ಕೊಡೆ ಒಂದು ಪಿಪಿ ಕೊಡೆ ಒಂದು ಕೊಡೆ ಹೋಗ್ಲಿ ಅದೇನೆ ಕೊಡೆ ಹೋಗ್ಲಿ ನಾನು ನಿಂಗೆ ಕೊಡ್ತೀನಿ ಬಿಡೆ ದುಡ್ಡು. ಮಸ್ಕಾಯಿ ಮಾಡ್ತೀನಿ ಬಿಡು, 2 ಇದಂತ ಹಾಕಿ ಬದನೆಕಾಯಿ ಹಾಕಿ ಮುದ್ದೆ ಮಾಡೋದು. ಬಾನು ಬಾನು ಹೋಗು ಬಾನು ಅಲ್ಲೊಳೆ ಸಿಬಿ Say hi. Uma. Cha. Eh,